Hello students, ಎಲ್ಲರಿಗೂ ನಮಸ್ಕಾರ. Welcome back to Vignan Academy. Video number 7 of thermodynamics. Video number 5 ಮತ್ತೆ 6 ನಲ್ಲಿ isothermal process ಮತ್ತೆ adiabatic process ನ ಡಿಸ್ಕಸ್ ಮಾಡಿ ಆಲ್ರೆಡಿ ಇಟ್ಟಿದ್ದೀವಿ. ವಿಡಿಯೋ ನಂಬರ್ 7 ನಲ್ಲಿ ಅಂದ್ರೆ ಈ ವಿಡಿಯೋನಲ್ಲಿ ಡಿಸ್ಕಸ್ ಮಾಡಲಿಕ್ಕೆ ಹೊರಟಿದ್ದೀವಿ ಐಸೋಕೋರಿಕ್ ಪ್ರೋಸೆಸ್, ಐಸೋಬಾರಿಕ್ ಪ್ರೋಸೆಸ್, ಸೈಕ್ಲಿಕ್ ಪ್ರೋಸೆಸ್. So isocoric process ಅನ್ನೇನು the thermodynamic process which occurs at constant volume. Isobaric ಅಂದ್ರೆ ಕಾನ್ಸ್ಟೆಂಟ್ ಪ್ರೆಷರ್ ಅಲ್ಲಿ ಅಕರ್ ಆಗ್ತಕ್ಕಂಥ ಥರ್ಮೋಡೈನಮಿಕ್ ಪ್ರೋಸೆಸ್ ನ ಐಸೋಬಾರಿಕ್ ಅಂತ ಕರಿತೀವಿ. ಸೈಕ್ಲಿಕ್ ಪ್ರೋಸೆಸ್ ಅಂದ್ರೆ ಏನು ಇಲ್ಲ, ಎಲ್ಲಿಂದ ಸ್ಟಾರ್ಟ್ ಆಗಿರುತ್ತೆ ಮತ್ತೆ ವಾಪಸ್ ಅಲ್ಲಿಗೆ ಬರುತ್ತೆ. ಇನಿಷಿಯಲ್ ಸ್ಟೇಟ್ ವಿಲ್ ಬಿ ಈಕ್ವಲ್ ಟು ದ ಫೈನಲ್ ಸ್ಟೇಟ್. ಸೊ ಸುಮಾರು ಸ್ಟೆಪ್ಸ್ ಹಾಗೆ ಮತ್ತೆ ವಾಪಸ್ ಪುನಃ ಹಳೆ ಸ್ಟೇಟ್ ಗೆ ಬರುತ್ತೆ, ಅದನ್ನೇ ನಾವು ಸೈಕ್ಲಿಕ್ ಪ್ರೋಸೆಸ್ ಅಂತ ಕರಿತೀವಿ. ಸೊ ಈ ಪ್ರೋಸೆಸ್ ಗಳ ಬಗ್ಗೆ ಡಿಸ್ಕಸ್ ಮಾಡ್ಲಿಕ್ಕೆ ಹೊರಟಿದ್ವಿ. ಬನ್ನಿ, ಯಾವುದೇ ರೀತಿಯಾಗಿರ್ತಕ್ಕಂಥ ಟೈಮ್ ವೇಸ್ಟ್ ಇಲ್ಲ. ಮೈಸೆಲ್ಫ್ ಮುನಿರಾಜು, ಇದು ನಿಮ್ಮ ವಿಜ್ಞಾನ್ ಅಕಾಡೆಮಿ. ನಿಮ್ ನೋಟ್ಸ್ ನ ನೀವೇ ಮಾಡ್ಕೊಳ್ಳಿ. ದ ಬೆಸ್ಟ್ ನೋಟ್ಸ್ ಇನ್ ದ ವರ್ಲ್ಡ್ ಇಸ್ ನೀವು ಪ್ರಿಪೇರ್ ಮಾಡಿರ್ತಕ್ಕಂಥ ನೋಟ್ಸ್. ಎಷ್ಟೇ ದುಡ್ಡಿರ್ಲಿ, ಯಾವುದೇ ಪಬ್ಲಿಕೇಶನ್ಸ್ ನ ಪರ್ಚೇಸ್ ಮಾಡಿ ನಿಮ್ ನೋಟ್ಸ್ ನೀವೇ ಮಾಡ್ಕೊಂಡ್ರೆ ಅದರ ಎಫೆಕ್ಟೇ ಬೇರೆ ಇರುತ್ತೆ. ಸೊ ದ ಫಸ್ಟ್ ಟಾಪಿಕ್ ಇನ್ ಅವರ್ ಟುಡೇಸ್ ವಿಡಿಯೋ ಇಸ್ isocoric process. Isocoric process. Isocoric process. The thermodynamic process which occurs at constant pressure. Sorry, constant pressure alla, constant volume. So iso means same, coric means volume. Constant volume. So andre V remains constant. V is constant. In other words, V constant ide andre change in the volume zero agata. That is delta V is equal to 0. So inta process galanna ನಾವು ಎಂತ process thermodynamic isocoric process ಅಂತ ಕರಿತೀವಿ. ಸೊ ನೋಡಿ, ಇಲ್ಲೊಂದು ಎಕ್ಸಾಂಪಲ್ ನ ಕನ್ಸಿಡರ್ ಮಾಡಿದ್ವಿ. ಸೊ ಈ ಸಿಲಿಂಡರ್ ನ ಗಮನಿಸಿದ್ರೆ ಅದ್ರ ವಾಲ್ಯೂಮ್ ಫಿಕ್ಸ್ ಆಗಿದೆ. ನೀವೇನೇ ಮಾಡಲಿ ಅದ್ರ ವಾಲ್ಯೂಮ್ ಚೇಂಜ್ ಆಗಲ್ಲ. ಸ್ಟಿಫ್ ಆಗಿರ್ತಕ್ಕಂಥ ಒಂದು ಸಿಲಿಂಡರ್ ನಲ್ಲಿ ಗ್ಯಾಸ್ ತುಂಬಿಸಿ ಇಟ್ಟಿದ್ದೇನೆ. ಸೊ ಈಗ ಇದಕ್ಕೆ ಏನಾದ್ರೂ ನಾನು ಪ್ರೋಸೆಸ್ ಮಾಡಕ್ ಹೋಗೋಣ ಅಂದ್ರೆ ಕಂಪ್ರೆಷನ್, ರೇರ್ಫ್ರಾಕ್ಷನ್, ಕಂಪ್ರೆಷನ್, ಎಕ್ಸ್ಪಾನ್ಷನ್ ಮಾಡೋಣ ಅಂದ್ರೆ ಅಲ್ಲಿ ಪಿಸ್ಟನ್ ಇಲ್ಲ, ವಾಲ್ಯೂಮ್ ಫಿಕ್ಸ್ ಆಗಿದೆ. ಸೊ ಓನ್ಲಿ ಥಿಂಗ್ ವಾಟ್ ಐ ಕ್ಯಾನ್ ಡೂ ಇಸ್, ಸೊ ನಾನು ಏನ್ ಮಾಡ್ಬೋದು ಅಂದ್ರೆ ಅದಕ್ಕೆ ಹೀಟ್ ನ ಸಪ್ಲೈ ಮಾಡ್ಬೋದು ಅಥವಾ ರಿಮೂವ್ ಮಾಡಬಹುದು. ಸೊ ಇಲ್ಲಿ ಆಗ್ತಿರ್ತಕ್ಕಂಥ ಪ್ರೋಸೆಸ್ ಎಂತ ಪ್ರೋಸೆಸ್ ಆಗಿದೆ? ಐಸೋಕೋರಿಕ್ ಪ್ರೋಸೆಸ್ ಆಗಿದೆ. ಸೊ let me close that one. So isocoric process is a process which occurs at fixed volume. ಇಷ್ಟು ಗೊತ್ತಿದ್ರೆ ಸಾಕಾಗುತ್ತೆ. So let us see equation of state. So ನಮಗೆ ಐಡಿಯಲ್ ಈಕ್ವೇಶನ್ ಇದೆ, PV is equals to mu RT. ನೋಡಿ, ಯಾವ್ಯಾವ ಕಾನ್ಸ್ಟೆಂಟ್ಸ್ ಇದೆ ಅದನ್ನ ರೈಟ್ ಸೈಡ್ ತೆಗೆದ್ಬಿಡಿ, ಯಾವ್ಯಾವ ನಾನ್ ಕಾನ್ಸ್ಟೆಂಟ್ಸ್ ಇದೆ ಅದು ಲೆಫ್ಟ್ ಸೈಡ್ ಗೆ ತಗೊಂತೀನಿ. ಇಲ್ಲಿ ಕಾನ್ಸ್ಟೆಂಟ್ ಏನು? ವಾಲ್ಯೂಮ್ ಇದೆ, ಮತ್ತೆ T ಈ ಕಡೆಗೆ ತಗೊಂತೀನಿ. P by T is equals to mu R divided by V. ಸೊ ನೋಡಿ, ಮ್ಯೂ ಅನ್ನೋದು ಒಂದು ಕಾನ್ಸ್ಟೆಂಟ್, ನಂಬರ್ ಆಫ್ ಮೋಲ್ಸ್, ಆರ್ ಅನ್ನೋದು ಯೂನಿವರ್ಸಲ್ ಗ್ಯಾಸ್ ಕಾನ್ಸ್ಟೆಂಟ್. ಈ ಐಸೋಕೋರಿಕ್ ಪ್ರೋಸೆಸ್ ನಲ್ಲಿ ವಿ ಕೂಡ ಕಾನ್ಸ್ಟೆಂಟ್ ಆಗಿತ್ತು. ಕಾನ್ಸ್ಟೆಂಟ್ ಇಂಟು ಕಾನ್ಸ್ಟೆಂಟ್ ಡಿವೈಡೆಡ್ ಬೈ ಅನದರ್ ಕಾನ್ಸ್ಟೆಂಟ್ ಏನಾಯ್ತು? ಮತ್ತೆ ಕಾನ್ಸ್ಟೆಂಟ್ ಆಯ್ತು. ಸೊ ಹಾಗಾದ್ರೆ P divided by T is equals to constant for an isocoric process. ಕೆಲವೊಂದು ಬುಕ್ಸ್ ಅಲ್ಲಿ ಹೀಗೂ ಕೊಟ್ಟಿರ್ತಾರೆ, P is directly proportional to temperature. ಎರಡು ಒಂದೇ, ಹೌದು, nothing wrong. There is no wrong in that one. P divided by T is equals to constant. ಸೊ ಈಗ ಒಂದು ಸಿಸ್ಟಮ್ ನ ಕನ್ಸಿಡರ್ ಮಾಡೋಣ ವಿಚ್ ಇಸ್ ಫಿಕ್ಸ್ಡ್, ಹ್ಯಾವಿಂಗ್ ಫಿಕ್ಸ್ಡ್ ವಾಲ್ಯೂಮ್. ವಾಲ್ಯೂಮ್ ನ ಚೇಂಜ್ ಮಾಡಕ್ಕಾಗಲ್ಲ. ಓನ್ಲಿ ಥಿಂಗ್ ಹೀಟ್ ನ ಸಪ್ಲೈ ಮಾಡ್ಬೋದು, ರಿಮೂವ್ ಮಾಡ್ಬೋದು. ವರ್ಕ್ ಡನ್ ಬೈ ದ ಗ್ಯಾಸ್ ಇಸ್ 0. ಐಸೋಕೋರಿಕ್ ಪ್ರೋಸೆಸ್ ಆಗಿ ಇನ್ನೊಂದು ಸ್ಟೇಟ್ಗೆ ಹೋಯ್ತು. ಲೆಟ್ ಅಸ್ ಕನ್ಸಿಡರ್ P1, V1, T1 is the initial state of a thermodynamic system which is undergoing isocoric process. So illinda isocoric process agi same system volume same irbeku. Hagadre final state enagate? P2, V1, T1. P2, V1, T2. Sorry. So iga illi isocoric process agide. Volume estide? Initial agi final volume kuda aste ide. Now illirtakanta ಸ್ಟೇಟ್ P1, V1, T1 ಆಗಿದ್ದು, ಇಲ್ಲಿರ್ತಕ್ಕಂಥ ಸ್ಟೇಟ್ P2, V1, T2 ಆಗಿದ್ರೆ, ಫಾರ್ ದಿಸ್ ಪ್ರೋಸೆಸ್, ಇಂಥ ಪ್ರೋಸೆಸ್ಗೆ ನಾವು P1 divided by T1 that is equals to P2 divided by T2 that is equals to constant ಹೀಗೆ ಬರೀಬಹುದು. ಫಾರ್ ಎ ಪ್ರೋಸೆಸ್, ಎಂತ ಪ್ರೋಸೆಸ್? ಐಸೋಕೋರಿಕ್ ಪ್ರೋಸೆಸ್ಗೆ ನಾವು ಈ ತರ ಬರೀಬಹುದು. ಇನ್ ಅದರ್ ವರ್ಡ್ಸ್, P1 T2 is equals to P2 T1 that is equals to ಕಾನ್ಸ್ಟೆಂಟ್. ಈ ರೀತಿ ಆದ್ರೂ ನೆನ್ಪಿಟ್ಕೋಬಹುದು. ಇದೊಂದು ನೆನ್ಪಿಟ್ರೆ ಸಾಕು, ಎಲ್ಲ ಬರುತ್ತೆ. ನೋ ನೀಡ್ ಟು ವರಿ. ಸೊ ಐಸೋಕೋರಿಕ್ ಪ್ರೋಸೆಸ್ ನಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಚೇಂಜ್ ಇನ್ ವಾಲ್ಯೂಮ್ ಇರಲ್ಲ. ಇಲ್ಲಿದೆ ನೋಡಿ, ನೀವು ಹೀಟ್ ನ ಸಪ್ಲೈ ಮಾಡಿ ಅಥವಾ ರಿಮೂವ್ ಮಾಡಿ ಚೇಂಜ್ ಇನ್ ದ ವಾಲ್ಯೂಮ್ ಆಗಲ್ಲ. ಹಾಗಾದ್ರೆ
ಚೇಂಜ್ ಇನ್ ದ ವಾಲ್ಯೂಮ್ 0 ಆದ್ರೆ ವರ್ಕ್ ಡನ್ ಏನಾಗುತ್ತೆ, W is equals to 0. ಆಕ್ಚುಲಿ ಈಕ್ವೇಶನ್ ಏನು, P ಇಂಟು ಡೆಲ್ಟಾ ವಿ ಅಥವಾ ಇಂಟಿಗ್ರಲ್ ಆಫ್ P ಡೆಲ್ಟಾ ವಿ. ವಾಲ್ಯೂಮ್ ಚೇಂಜ್ ಆಗಲ್ಲ ಅಂದಮೇಲೆ ಅದು 0 ಆಯ್ತು. Am I right? Work done in an isochloric process is 0. ಈಗ ಫಸ್ಟ್ ಲಾ ಆಫ್ ಥರ್ಮೋಡೈನಮಿಕ್ಸ್ ನ ಬರೀತೀನಿ, FLOC ಫ್ಲೋಚ್. ಡೆಲ್ಟಾ Q is equals to ಡೆಲ್ಟಾ U plus P ಡೆಲ್ಟಾ V. ಹೇಗೂ ಡೆಲ್ಟಾ V 0 ಆಗಿದೆ. The first law of thermodynamics in isochoric process is delta Q is equals to delta U. What does it mean, sir? ಏನ್ ಸರ್ ಹಂಗಂದ್ರೆ, ಅಂದ್ರೆ ಇಲ್ಲಿ ನಾನು ಏನಾದ್ರೂ ಹೀಟ್ ನ ಸಪ್ಲೈ ಮಾಡಿದ್ರೆ, ಇಲ್ಲಿರ್ತಕ್ಕಂಥ ಸಿಸ್ಟಮ್ಗೆ ಹೀಟ್ ನ ಸಪ್ಲೈ ಮಾಡಿದ್ರೆ ಅದು ವರ್ಕ್ ಅಪಿಯರ್ ಆಗೋದೇ ಇಲ್ಲ. ಈ ಟರ್ಮ್ 0 ಆಗಿದೆ. ನಾನು ಕೊಟ್ಟಿರ್ತಕ್ಕಂಥ ಎಲ್ಲಾ ಹೀಟ್ ಎಲ್ಲಿಗೆ ಹೋಗುತ್ತೆ, ಇಂಟರ್ನಲ್ ಎನರ್ಜಿ ಆಗಿ ಮಾರ್ಪಾಡು ಆಗತ್ತೆ. ಅದಕ್ಕೆ ನಮ್ಗೆ ಇನ್ನೊಂದು ಇಕ್ವೇಶನ್ ಇದೆ. ಫಾರ್ ಆನ್ ಐಸೋಕೋರಿಕ್ ಪ್ರೋಸೆಸ್ ಡೆಲ್ಟಾ ಯು ಇಸ್ ಈಕ್ವಲ್ಸ್ ಟು ಮ್ಯೂ ಇಂಟು CV ಡೆಲ್ಟಾ ಟಿ. ಚೇಂಜ್ ಇನ್ ದ ಇಂಟರ್ನಲ್ ಎನರ್ಜಿ ಡಿಪೆಂಡ್ಸ್ ಆನ್ ದ ಚೇಂಜ್ ಇನ್ ದ ಟೆಂಪರೇಚರ್. ಇದನ್ನ ಆಲ್ರೆಡಿ ನಾವು ಪ್ರೂವ್ ಮಾಡಿ ಇಟ್ಟಿದೀವಿ. ಈ ಡಯಾಗ್ರಾಮ್ ನ ರಿಮೂವ್ ಮಾಡ್ಲಿಕ್ಕೆ ಹೊರಟಿದ್ದೀನಿ. ಡನ್. ಓಕೆ, ಸೊ ದಿಸ್ ಇಸ್ ದ equation. ಇದೊಂದು equation ಆಯ್ತು isochloric process ಗೆ, where CV is the molar specific heat capacity at constant volume, delta T is a change in temperature, delta U is a change in internal energy. ಅಂದ್ರೆ ನಾನು ಎಷ್ಟು ಎನರ್ಜಿನ ಕೊಡ್ತೀನೋ ಅಷ್ಟು ಎನರ್ಜಿ ಹೋಗಿ ಇಂಟರ್ನಲ್ ಎನರ್ಜಿ ಚೇಂಜ್ ಆಗಕ್ಕೆ ಹೆಲ್ಪ್ ಮಾಡುತ್ತೆ. ವರ್ಕ್ ಡನ್ 0 ಒಂದೇ ರೀತಿ ಇರೋದು ಖರ್ಚು ಮಾಡೋದಕ್ಕೆ. ನಾನು ಕೊಡ್ತಕ್ಕಂಥ ಎನರ್ಜಿ ಪೂರ್ತಿನೂ ಇಂಟರ್ನಲ್ ಎನರ್ಜಿಗೆ ಹೋಗ್ಬೇಕು. ಸೊ ಹಂಗಂತೇಳಿ ಐಸೋಕೋರಿಕ್ ಕಂಪ್ರೆಷನ್, ಐಸೋಕೋರಿಕ್ ಎಕ್ಸ್ಪಾನ್ಷನ್ ಅಂತ ಇಲ್ಲಿ ಸ್ಪೆಷಲ್ ಕೇಸ್ ನ ಕೇಳಬೇಡಿ. ಕಂಪ್ರೆಷನ್ ಎಕ್ಸ್ಪಾನ್ಷನ್ ಅಂದ್ರೆ ಏನು? ಸೊ ದೇರ್ ಶುಡ್ ಬಿ ಚೇಂಜ್ ಇನ್ ದ ವಾಲ್ಯೂಮ್. ಫಿಕ್ಸ್ ವಾಲ್ಯೂಮ್ ಫಿಕ್ಸ್ ಆದ್ಮೇಲೆ ದೇರ್ ಇಸ್ ನೋ ಸಚ್ ಕಾಲ್ಡ್ ಕಂಪ್ರೆಷನ್ ಅಂಡ್ ಎಕ್ಸ್ಪಾನ್ಷನ್. ಸೊ ದಿಸ್ ಇಸ್ ಅಬೌಟ್ ದ ಐಸೋಕೋರಿಕ್ ಪ್ರೋಸೆಸ್. ಲೆಟ್ ಅಸ್ ಡ್ರಾ ದ PV ಕರ್ವ್. ಆಯ್ತಾ? ಇದು ಇಷ್ಟು ನಾನು ನೋಟ್ ಮಾಡ್ಕೊಳ್ಳಿ. PV ಕರ್ವ್ ಫಾರ್ ಐಸೋಕೋರಿಕ್ ಪ್ರೋಸೆಸ್. So volume change ಆಗಲ್ಲ. Only thing which changes is pressure. Pressure ಮಾತ್ರ change ಆಗತ್ತೆ. Y axis ನಲ್ಲಿ pressure ತಗೊಂತೀನಿ, X axis ನಲ್ಲಿ ವಾಲ್ಯೂಮ್ ತಗೊಂತೀನಿ. ಒಂದು ಥರ್ಮೋಡೈನಮಿಕ್ ಸಿಸ್ಟಮ್ಗೆ ಸ್ಕ್ರೀನ್ ಮೇಲೆ ತೋರಿಸಿದ್ನಲ್ಲ, ಈ ತರ ಫಿಕ್ಸ್ಡ್ ವಾಲ್ಯೂಮ್ ಇರ್ತಕ್ಕಂಥ ಸಿಸ್ಟಮ್ಗೆ ಸ್ವಲ್ಪ ಹೀಟ್ ಎನರ್ಜಿನ ಕೊಟ್ರೆ ಇದರ ಇಂಟರ್ನಲ್ ಎನರ್ಜಿ ಏನಾಗುತ್ತೆ, ಚೇಂಜ್ ಆಗತ್ತೆ. ಎಷ್ಟು ಹೀಟ್? 10 ಜೌಲ್ ಆಫ್ ಹೀಟ್ ನ ಕೊಟ್ರೆ 10 ಜೌಲ್ ಆಫ್ ಇಂಟರ್ನಲ್ ಎನರ್ಜಿ ಚೇಂಜ್ ಆಗತ್ತೆ. ಈಗ ಇಲ್ಲಿ ವಾಲ್ಯೂಮ್ ಚೇಂಜ್ ಆಗಲ್ಲ, ಆಬ್ವಿಯಸ್ಲಿ ಪ್ರೆಷರ್ ಚೇಂಜ್ ಆಗ್ಬೋದಲ್ಲ. ಹೀಟ್ ನ ಕೊಡ್ತಾ ಇದ್ರೆ ಒಳಗಡೆ ಗ್ಯಾಸ್ ಪ್ರೆಷರ್ ಚೇಂಜ್ ಆಗ್ಬೋದು. ಸೊ ದೇರ್ಫೋರ್ ಅಟ್ ಎ ಗಿವನ್ ವಾಲ್ಯೂಮ್ ದ ಪ್ರೆಷರ್ ಇನ್ಕ್ರೀಸಸ್ ವೆನ್ ಯು ಸಪ್ಲೈ ಹೀಟ್. ಹೀಟ್ ನ ಸಪ್ಲೈ ಮಾಡಿದ್ರೆ ಪ್ರೆಷರ್ ಇನ್ಕ್ರೀಸ್ ಆಗತ್ತೆ. ಈ ಸ್ಟೇಟ್ ಏನು? P1 V1 T1. ಇದು P2 V1 T1 T2 ಸಾರಿ P2 V1 T2. ವಾಲ್ಯೂಮ್ ಸೇಮ್ ಇದೆ. ಹೀಟ್ ನ ಸಪ್ಲೈ ಮಾಡಿದ್ರೆ ಪ್ರೆಷರ್ ಜಾಸ್ತಿ ಆಗುತ್ತೆ. ಡೆಲ್ಟಾ Q ಏನಾದ್ರೂ ಪಾಸಿಟಿವ್ ಇದ್ರೆ ದ ಕರ್ವ್ ವಿಲ್ ಬಿ ಅಪ್ಸೈಡ್. ಈ ತರ ಇರುತ್ತೆ. ಇದನ್ನ ಎಕ್ಸ್ಪಾನ್ಷನ್ ಕಂಪ್ರೆಷನ್ ಅಂತ ಹೇಳಕ್ ಆಗಲ್ಲ. ಮತ್ತೆ 3 ಕೇಸ್ ನಲ್ಲಿ ಹೇಳಿದ್ರಲ್ಲ ಸರ್, ಎಲ್ಲೂ ಹೇಳಿ ಅಂತ ಕೇಳ್ಬೇಡಿ. ಕಂಪ್ರೆಷನ್ ಎಕ್ಸ್ಪಾನ್ಷನ್ ಇರಲ್ಲ, ಹೀಟ್ ನ ಸಪ್ಲೈ ಮಾಡೋದು ಅಥವಾ ರಿಮೂವ್ ಮಾಡೋದು. ದೋಸ್ ಆರ್ ದ ಪಾಸಿಬಿಲಿಟೀಸ್. ಇನ್ನೊಂದು ಪಾಸಿಬಿಲಿಟಿ ಇದೆ, ಅದೇನಪ್ಪ ಅಂದ್ರೆ ಹೀಟ್ ನ ರಿಮೂವ್ ಮಾಡಬಹುದು. ಕೊಟ್ಟಿರ್ತಕ್ಕಂಥ ಸಿಸ್ಟಮ್ಗೆ ಹೀಟ್ ನ ರಿಮೂವ್ ಮಾಡಿದ್ರೆ ಏನಾಗತ್ತೆ, ಇಂಟರ್ನಲ್ ಎನರ್ಜಿ ಕಮ್ಮಿ ಆಗತ್ತೆ, ವಾಲ್ಯೂಮ್ ಏನಾಗತ್ತೆ ಹಾಗೆ ಇರತ್ತೆ. ಡೆಲ್ಟಾ Q ಇಸ್ ನೆಗೆಟಿವ್. ಡೆಲ್ಟಾ Q ನ ನೆಗೆಟಿವ್ ತಗೊಂತೀನಿ, ವಾಲ್ಯೂಮ್ ಮಾತ್ರ ಅಷ್ಟೇ ಇರುತ್ತೆ, ಬಟ್ ಪ್ರೆಷರ್ ಏನಾಗುತ್ತೆ, ಕಮ್ಮಿ ಆಗುತ್ತೆ. ಅರೆ ಇದರಿಂದ ಹೀಟ್ ಎನರ್ಜಿನ ರಿಮೂವ್ ಮಾಡ್ತಾ ಇದ್ರೆ ಇಂಟರ್ನಲ್ ಎನರ್ಜಿ ಕಮ್ಮಿ ಆಗ್ತಾ ಹೋಗುತ್ತೆ, ಟೆಂಪರೇಚರ್ ಕಮ್ಮಿ ಆಗ್ತಾ ಹೋಗುತ್ತೆ, ಬಟ್ ವಾಲ್ಯೂಮ್ ಸೇಮ್ ಇರುತ್ತೆ. ಸೊ ಇದೇನಾದ್ರೂ ನಾವು P1 V1 T1 ಅಂತ ಕನ್ಸಿಡರ್ ಮಾಡಿದ್ರೆ ಇಲ್ಲಿಗೆ ಬರೋಷ್ಟರಿಗೆ P2 V1 T1 ಆಗಿರುತ್ತೆ. ಸೊ ಇಲ್ಲೇನು ಡೆಲ್ಟಾ Q ಇಸ್ ನೆಗೆಟಿವ್. ಹೀಟ್ ನ ಆಡ್ ಮಾಡಿದ್ರೆ ಕರ್ವ್ ಈ ತರ ಹೋಗುತ್ತೆ, ಹೀಟ್ ನ ರಿಮೂವ್ ಮಾಡಿದ್ರೆ ಕರ್ವ್ ಡೌನ್ ಸೈಡ್ ಬರುತ್ತೆ. ಹಾಗಾದ್ರೆ ಗ್ರಾಫ್ ಅಲ್ಲಿ ವರ್ಕ್ ಡನ್ ಹೇಗೆ ಸರ್ ಫೈಂಡ್ ಔಟ್ ಮಾಡೋದು? ಅರೆ ವರ್ಟಿಕಲ್ ಲೈನ್ ಗೆ ಏರಿಯಾ ಹೇಗೆ ಫೈಂಡ್ ಔಟ್ ಮಾಡೋದು? ಸೊ ಯು ಕ್ಯಾನಾಟ್ ಫೈಂಡ್ ಔಟ್. Therefore, work done in an isochoric process is 0, 0, 0. Done. ಅಷ್ಟೇ ಐಸೋಕೋರಿಕ್ ಪ್ರೋಸೆಸ್ ಆಗಿದೆ. ಬೇಕಾದ್ರೆ ಇನ್ನೊಂದ್ಸತಿ ನೋಡಿ. ಐಸೋಕೋರಿಕ್ ಪ್ರೋಸೆಸ್ ನಾನು ಹೀಟ್ ನ ಸಪ್ಲೈ ಮಾಡಿದ್ರೆ 10 ಜೌಲ್ ಆಫ್ ಹೀಟ್ ನ ಸಪ್ಲೈ ಮಾಡಿದ್ರೆ 10 ಜೌಲ್ ಆಫ್ ಇಂಟರ್ನಲ್ ಎನರ್ಜಿ ಇನ್ಕ್ರೀಸ್ ಆಗುತ್ತೆ. ಇಲ್ಲಿ ನೋಡಬಹುದು ಟೆಂಪರೇಚರ್ ರೈಸ್ ಆಗುತ್ತೆ.
ಫಾರ್ ಎಕ್ಸಾಂಪಲ್ 10 ಜೌಲ್ ಸಪ್ಲೈ ಮಾಡಿದ್ರೆ 10 ಜೌಲ್ ಇಂಟರ್ನಲ್ ಎನರ್ಜಿ ಇನ್ಕ್ರೀಸ್ ಆಗುತ್ತೆ. ಅದೇ 10 ಜೌಲ್ ನ ರಿಮೂವ್ ಮಾಡಿದ್ರೆ 10 ಜೌಲ್ ಆಫ್ ಇಂಟರ್ನಲ್ ಎನರ್ಜಿ ಕಮ್ಮಿ ಆಗುತ್ತೆ. ಸೊ ದಟ್ಸ್ ದ ಐಸೋಕೋರಿಕ್ ಪ್ರೋಸೆಸ್. ಇದನ್ನ ನೋಟ್ ಮಾಡ್ಕೊಳ್ಳಿ. ಮುಂದಿನ ಕಾನ್ಸೆಪ್ಟ್ ಗೆ ಹೋಗೋಣ. ದಟ್ ಈಸ್ ಐಸೋಬಾರಿಕ್ ಪ್ರೋಸೆಸ್. ದ ನೆಕ್ಸ್ಟ್ ಪ್ರೋಸೆಸ್ ಇಸ್ ಐಸೋಬಾರಿಕ್ ಪ್ರೋಸೆಸ್. It is a thermodynamic process which occurs at constant pressure. Constant pressure. Constant pressure ನಲ್ಲಿ occur ಆಗ್ತಕ್ಕಂಥ process ನ ನಾವು isobaric process ಅಂತ ಕರಿತೀವಿ. In this process, P is, that is pressure is constant. In other words, delta P is equals to 0. The change in the pressure is 0. Pressure fix ಆಗಿರುತ್ತೆ. Change in the pressure 0 ಆಗಿರುತ್ತೆ. That's the isobaric process. Equation of state ನ ಬರೆಯೋಣ. ನಮಗೆ ಐಡಿಯಲ್ ಗ್ಯಾಸ್ ಈಕ್ವೇಶನ್ ನೋಡಿ, ಈಕ್ವೇಶನ್ ಆಫ್ ಸ್ಟೇಟ್ ನ ಬೈ ಹಾರ್ಟ್ ಮಾಡಕ್ಕೆ ಟ್ರೈ ಮಾಡಿ. ವಿತ್ ಇನ್ ದ ಆನ್ ದ ಸ್ಪಾಟ್ ನೀವು ಬೇಕಾದ್ರೆ ಟ್ರೈ ಮಾಡಿ ಡಿರೈವ್ ಮಾಡಬಹುದು. PV is equals to mu RT. ಈ ಪ್ರೋಸೆಸ್ ನಲ್ಲಿ ಏನ್ ಕಾನ್ಸ್ಟೆಂಟ್ ಇದೆ? P ಕಾನ್ಸ್ಟೆಂಟ್ ಇದೆ. ಕಾನ್ಸ್ಟೆಂಟ್ ಇರೋ ಟರ್ಮ್ಸ್ ನೆಲ್ಲ ಆ ಕಡೆಗೆ ತಗೊಳ್ಳಿ, ನಾನ್ ಕಾನ್ಸ್ಟೆಂಟ್ ಇರೋವೆಲ್ಲ ಈ ಕಡೆಗೆ ತಗೊಳ್ಳಿ. ಸೊ P ಕಾನ್ಸ್ಟೆಂಟ್ ಇದೆ, ರೈಟ್ ಸೈಡ್ ಬಿಸಾಕಿ V/T is equals to mu R divided by P. Mu is a constant, R is a constant. P for isobaric process is also constant. ಹಾಗಾದ್ರೆ ಈ ಪೂರ್ತಿ ಏನಾಗುತ್ತೆ? ಕಾನ್ಸ್ಟೆಂಟ್ ಆಗುತ್ತೆ. ಕಾನ್ಸ್ಟೆಂಟ್ ಇಂಟು ಕಾನ್ಸ್ಟೆಂಟ್ ಡಿವೈಡೆಡ್ ಬೈ ಅನದರ್ ಕಾನ್ಸ್ಟೆಂಟ್. ಅದೇ ನಂಬರ್ ಇಂಟು ನಂಬರ್ ಡಿವೈಡೆಡ್ ಬೈ ಅನದರ್ ನಂಬರ್, ಇನ್ನೊಂದು ನಂಬರ್ ಬರುತ್ತೆ, ಅದನ್ನ ನಾನು ಕಾನ್ಸ್ಟೆಂಟ್ ಅಂತ ಅನ್ಕೊಂತೀನಿ. Therefore, the equation of state is given by V/T is equals to constant. That is a equation of state for an isochoric process. ಕನ್ಫ್ಯೂಸ್ ಆಗಬೇಡಿ. ಆನ್ ದ ಸ್ಪಾಟ್ ಐಡಿಯಲ್ ಗ್ಯಾಸ್ ಈಕ್ವೇಶನ್ ತಗೊಂಡು ಡಿರೈವ್ ಮಾಡಬಹುದು. ಅದಕ್ಕೆ ಇದ್ರದ್ದು ಅದಕ್ಕೆ ಹಾಕ್ಬೇಡಿ. ಅದಕ್ಕೆ ಕಾನ್ಸೆಪ್ಟ್ ಕ್ಲಿಯರ್ ಆಗಿರ್ಬೇಕು. ನನ್ಗೂ ನೆನ್ಪು ಬರಲ್ಲ, ಸಡನ್ ಆಗಿ ಕೇಳಿದ್ರೆ ನನ್ಗೂ ನೆನ್ಪು ಬರಲ್ಲ. ಸೊ ಒಂದು 2 seconds ಯೋಚನೆ ಮಾಡಿದ್ರೆ ಪಟ್ ಅಂತ ಫ್ಲಾಶ್ ಆಗುತ್ತೆ. ಓಕೆ, ಲೆಟ್ಸ್ ಸಿ ದ ಚೇಂಜ್ ಇನ್ ದ ಸ್ಟೇಟ್. ಈಗ ಒಂದು ಸಿಸ್ಟಮ್ ಇದೆ ಅಂತ ಅನ್ಕೊಳ್ಳೋಣ. ಲೆಟ್ ಅಸ್ ಕನ್ಸಿಡರ್ ಎ ಥರ್ಮೋಡೈನಮಿಕ್ ಸಿಸ್ಟಮ್ ಇನಿಷಿಯಲಿ ವಿಚ್ ಈಸ್ ಅಟ್ P1 V1 T1 ಸ್ಟೇಟ್ ಅಲ್ಲಿ ಇದೆ. ಇದು ಐಸೋಬಾರಿಕ್ ಪ್ರೋಸೆಸ್ ಆಗಿ ಏನೋ ಒಂದು ಪ್ರೋಸೆಸ್ ಆಯ್ತು, ಎಕ್ಸ್ಪ್ಯಾನ್ಷನ್ ಆಯ್ತು, ಕಂಪ್ರೆಷನ್ ಆಯ್ತು, ಏನೋ ಒಂದು ಆಯ್ತು. ಫೈನಲ್ ಆಗಿ ಇದರ ಸ್ಟೇಟ್ ಏನಾಯ್ತಪ್ಪ ಅಂದ್ರೆ P1 V2 T2 ಆಯ್ತು. ಇಲ್ಲಿಂದ ಇಲ್ಲಿಗೆ ಹೋಯ್ತು. ಮೇಕಿಂಗ್ ಶೂರ್ ದಟ್ ಪ್ರೆಷರ್ ರಿಮೈನ್ ಕಾನ್ಸ್ಟೆಂಟ್. ಹೇಗೆ ಸರ್? ಎಕ್ಸಾಂಪಲ್ ಏನ್ ಸರ್? ವಿಲ್ ಕಮ್ ಟು. ನಾನೊಂದು ಎಕ್ಸಾಂಪಲ್, ಕ್ಲಾಸಿಕ್ ಎಕ್ಸಾಂಪಲ್ ನ ಕೊಡ್ತೇನೆ. ಈಗ ಇಲ್ಲಿಂದ ಇಲ್ಲಿಗೆ ಹೋಗ್ಬೇಕಾದ್ರೆ can I write V1 divided by T1 is equals to constant? ಅದೇ ತರ V2 divided by T2 is equals to constant. ಈ ಕಾನ್ಸ್ಟೆಂಟ್ ಒಂದೇ ಆಗಿರ್ಬೇಕಾ? ಹಾಗಾದ್ರೆ ಎರಡನ್ನು ಈಕ್ವೇಟ್ ಮಾಡ್ತೀನಿ. I'll write one more equation. V1 divided by T1 that is equals to V2 divided by T2 that is equals to constant. In other words, ನಿಮಗೆ ಕೆಮಿಸ್ಟ್ರಿಯಲ್ಲಿ ಕೇಳಿರ್ತೀರಿ, for an isobaric process V1 T2 is equals to V2 T1. Very important relation. This is the equation of state for an isobaric process. ಬರೀ ಬಾರ್ ಅನ್ನೋದು ಕೇಳಿಸ್ತಿದೆ ಸರ್, ಇನ್ನೇನು ಕೇಳಿಸ್ತಿಲ್ಲ ಐಸೋಬಾರಿಕ್ ಪ್ರೋಸೆಸ್ ಅಲ್ಲಿ. ಕಮಿಂಗ್ ಬ್ಯಾಕ್, ಈಗ ಫಸ್ಟ್ ಲಾ ಆಫ್ ಥರ್ಮೋಡೈನಮಿಕ್ಸ್ ನ ಬರೀತೀನಿ. FLOC ಫ್ಲೋಚ್. ಡೆಲ್ಟಾ Q is equals to ಡೆಲ್ಟಾ U plus P ಡೆಲ್ಟಾ V. ಏನಾದ್ರೂ ಚೇಂಜ್, ಏನಾದ್ರೂ 0 ಆಗತ್ತಾ? ಇಲ್ಲ ಸರ್, ಇದು 0 ಆಗತ್ತೆ ಸರ್ ಅಂದ್ರೆ ಹೇಳ್ಬೇಡಿ. ಪ್ರೆಷರ್ ಫಿಕ್ಸ್ಡ್ ವ್ಯಾಲ್ಯೂ ಆಗಿರುತ್ತೆ. ಡೆಲ್ಟಾ P ಅನ್ನೋದು 0, ಇಲ್ಲಿರೋದೇನು P ವ್ಯಾಲ್ಯೂ ಫಿಕ್ಸ್ ಇರೋದ್ರಿಂದ ಇದು ಯಾವುದು 0 ಆಗಲ್ಲ. ಸೊ ದೇರ್ಫೋರ್ ಫಸ್ಟ್ ಲಾ ಆಫ್ ಥರ್ಮೋಡೈನಮಿಕ್ಸ್ ಆಸ್ ಯೂಶುವಲ್ ಹಾಗೆ ಉಳ್ಕೊಳ್ಳುತ್ತೆ. ದೇರ್ ಇಸ್ ನೋ ಚೇಂಜ್ ಇನ್ ದ ಫಸ್ಟ್ ಲಾ ಆಫ್ ಥರ್ಮೋಡೈನಮಿಕ್ಸ್. ನೆಕ್ಸ್ಟ್ ಇನ್ನೇನ್ ಮಾಡಬಹುದು? ನಮ್ಗೆ ಇನ್ನೊಂದು ಅಬ್ಸರ್ವೇಷನ್ ಇದೆ. ಫಾರ್ ಅನ್ isobaric process, delta Q is equals to mu into Cp into delta T. ಈಗ ಈ ಸಿಸ್ಟಮ್ ನ ಟೆಂಪರೇಚರ್ ಡೆಲ್ಟಾ T ಅಷ್ಟು ಇನ್ಕ್ರೀಸ್ ಮಾಡಬೇಕಾದ್ರೆ ಎಷ್ಟು ಹೀಟ್ ಎನರ್ಜಿ ಕೊಡಬೇಕು ಅಂತ ಈ ಇಕ್ವೇಶನ್ ಕೊಡುತ್ತೆ. mu is the number of moles, Cp is the molar specific heat capacity at constant pressure, delta T is the temperature change of the given system. ಇದನ್ನ ನಾವು Cp minus Cv ಡೆರೈವೇಶನ್ ಮಾಡುವಾಗ ಆಲ್ರೆಡಿ ಪ್ರೂವ್ ಮಾಡಿಟ್ಟಿದ್ವಿ. ಸೊ ಇಷ್ಟು ಕ್ಯಾರೆಕ್ಟರಿಸ್ಟಿಕ್ ಫೀಚರ್ ಇರುತ್ತೆ ಯಾವುದಕ್ಕೆ? ಐಸೋಬಾರಿಕ್ ಪ್ರೋಸೆಸ್. ಬಾರಿಕ್ ಪ್ರೋಸೆಸ್. ನೆಕ್ಸ್ಟ್ ಇಸ್ ವರ್ಕ್ ಡನ್ ಇನ್ ಐಸೋಬಾರಿಕ್ ಪ್ರೋಸೆಸ್. ವರ್ಕ್ ಡನ್ ಇನ್ ಐಸೋಬಾರಿಕ್ ಪ್ರೋಸೆಸ್. ವರ್ಕ್ ಡನ್. W is equals to, ನೋಡಿ ಜನರಲ್ ಇಕ್ವೇಶನ್ ಯೂಸ್ ಮಾಡ್ತೀನಿ, PdV, ಇಂಟಿಗ್ರೇಷನ್ ಆಫ್ PdV.
ಬೇಸಿಕಲಿ ಬೇಕಾದ್ರೆ ಪಿ ಇಂಟು ಡೆಲ್ಟಾ ವಿ ಅಂತ ಯೂಸ್ ಮಾಡಬಹುದು. ನನ್ನ ಜನರಲ್ ಇಕ್ವೇಶನ್ ನೋಡಿ, ಈ ಪ್ರೋಸೆಸ್ ನಲ್ಲಿ ಪಿ ಕಾನ್ಸ್ಟೆಂಟ್ ಇರತ್ತಾ, ಪಿ ಇಂಟಿಗ್ರೇಷನ್ ಇಂದ ಆಚೆಗೆ ಬರತ್ತಾ, ಕಿತ್ ಬಿಸಾಕಿ ಇಂಟಿಗ್ರೇಷನ್ ಆಫ್ ಡಿ ವಿ, ಇಂಟಿಗ್ರೇಷನ್ ಆಫ್ 1 ವಿತ್ ರೆಸ್ಪೆಕ್ಟ್ ಟು ವಿ. ವಾಲ್ಯೂಮ್ ಎಲ್ಲಿಂದ ಎಲ್ಲಿವರೆಗೂ ಹೋಗ್ತಿದೆ, ಇನಿಷಿಯಲ್ ವಾಲ್ಯೂಮ್ ಟು ಫೈನಲ್ ವಾಲ್ಯೂಮ್, V1 to V2 ಅಥವಾ ಇನಿಷಿಯಲ್ ವಾಲ್ಯೂಮ್ ಟು ಫೈನಲ್ ವಾಲ್ಯೂಮ್. ಸೊ ಇಂಟಿಗ್ರೇಷನ್ ಆಫ್ 1 with respect to x is x, ಅದೇ ತರ ಇಂಟಿಗ್ರೇಷನ್ ಆಫ್ 1 with respect to v is v. So therefore W is equals to P into V and the limits varies from V1 to V2. ಇದನ್ನೇ ನಾನು ಇಲ್ಲಿ ಬರೀತೀನಿ ನೋಡಿ, W is equals to P into V2 minus V1. ಸರ್ ಅದನ್ನೇ ಡೈರೆಕ್ಟ್ ಆಗಿ ಬರೀಬಹುದಾಗಿತ್ತಲ್ಲ ಸರ್, W is equals to P into delta V ಅಂತ. ಒಂಚೂರು ಕಂಕಣ ಸುತ್ತಿ ಮೈದಾನಕ್ಕೆ ಬರ್ತೀರಂತಲ್ಲ, ಹಾಗೆ ನಾನು ಮಾಡಿದ್ದೀನಿ, ಏನಿಲ್ಲ. ಜಸ್ಟ್ ಐ ವಾಂಟ್ ಟು ಶೋ ಯು ಯಾವುದೇ ಈಕ್ವೇಶನ್, ಯಾವುದೇ ಪ್ರೋಸೆಸ್ಗೆ ಈ ಈಕ್ವೇಶನ್ ಯೂಸ್ ಮಾಡ್ಬೋದು. ಡೈರೆಕ್ಟ್ ಆಗಿ W is equals to P delta V ಯೂಸ್ ಮಾಡ್ಬೇಕಾದ್ರೆ ಪ್ರೆಷರ್ ಕಾನ್ಸ್ಟೆಂಟ್ ಇರಬೇಕು. ಈ ಪ್ರೋಸೆಸ್ ನಲ್ಲಿ ಕಾನ್ಸ್ಟೆಂಟ್ ಇದೆ, ಹಾಗಾಗಿ ಯೂಸ್ ಮಾಡಬಹುದು, ಅಬ್ಜೆಕ್ಷನ್ ಇಲ್ಲ. ಸೊ ಇದೊಂದು ಈಕ್ವೇಶನ್ ಆಯ್ತು. You can write this as the work done in an isobaric process. W is equals to P V2 minus P V1. ಒಂದು ಈಕ್ವೇಶನ್ ಇದೆ. ಅಥವಾ P ಕಾಮನ್ ತೆಗೆದ್ರೆ P into V2 minus P1 ಅಥವಾ P V2 minus P V1 ಹೀಗಾದ್ರೂ ಬರೀಬಹುದು. ನಮಗೆ ಐಡಿಯಲ್ ಗ್ಯಾಸ್ ಈಕ್ವೇಶನ್ ಇದೆ, PV is equals to mu RT. ಹೌದಾ? P V1 ಇದ್ದಾಗ mu RT1. In other words, P1 V1 is equals to mu RT1, P2 V2 is equals to mu RT2, P1 ಮತ್ತೆ P2 ಸೇಮ್ ಇರೋದ್ರಿಂದ PV1 is equals to mu RT1, PV2 is equals to mu RT2. ಇದನ್ನ ತಗೊಂಬಂದು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. W is equals to PV2 ಗೆ ಏನ್ ಬರೀಬಹುದು, mu RT2 ಅಂತ ಬರೀಬಹುದು, ಮೈನಸ್ PV1 ಗೆ mu RT1 ಅಂತ ಬರೀಬಹುದು. So that is a work done in an isobaric process. Work done in an isobaric process. Baric process. ಹೌದಾ? ಟೆಂಪರೇಚರ್ ಡಿಫರೆನ್ಸ್ ಇದ್ರೆ ಸಾಕು ನಾ ಹೇಳ್ಬೋದು, ಅಥವಾ ವಾಲ್ಯೂಮ್ ಡಿಫರೆನ್ಸ್ ಇದ್ರೂ ಹೇಳ್ಬೋದು. ಎರಡು ಈಕ್ವೇಶನ್ ಇದೆ, ಇದೊಂದು ಈಕ್ವೇಶನ್, ಇದೊಂದು ಈಕ್ವೇಶನ್. ಒಂದು ಗೊತ್ತಿದ್ರೆ ಇನ್ನೊಂದು ಆನ್ ದ ಸ್ಪಾಟ್ ಡಿರೈವ್ ಮಾಡ್ಬೋದು. ನೆಕ್ಸ್ಟ್ ಇಸ್ ಸ್ಪೆಷಲ್ ಕೇಸಸ್. ಐಸೋಬಾರಿಕ್ ಪ್ರೋಸೆಸ್ ಅಲ್ಲಿ ಸ್ಪೆಷಲ್ ಕೇಸಸ್, ಒಂದು ಐಸೋಬಾರಿಕ್ ಎಕ್ಸ್ಪ್ಯಾನ್ಷನ್, ಇನ್ನೊಂದು ಐಸೋಬಾರಿಕ್ ಕಂಪ್ರೆಷನ್. ಓಕೆ, ಲೆಟ್ಸ್ ಸಿ. ಐಸೋಬಾರಿಕ್ ಪ್ರೋಸೆಸ್ ಒಂದು ಸಿಮ್ಯುಲೇಷನ್ ಇಲ್ಲಿದೆ ನೋಡಿ. ನೋಡಿ ಇಲ್ಲಿರ್ತಕ್ಕಂಥ ಥರ್ಮೋಡೈನಮಿಕ್ ಸಿಸ್ಟಮ್ಗೆ ನಾನು ಏನೋ ಒಂದು ಮಾಡಿ ಪ್ರೆಷರ್ ಕಾನ್ಸ್ಟೆಂಟ್ ಇರೋ ತರ ಮೇಂಟೈನ್ ಮಾಡ್ತೀನಿ. ಇದಕ್ಕೊಂದು ಎಕ್ಸಾಂಪಲ್ ಕೂಡ ತಗೋತೀನಿ, ರಿಯಲಿಸ್ಟಿಕ್ ಎಕ್ಸಾಂಪಲ್. ಬಲೂನ್ ನ ತಗೋಬಹುದು, ಅದ ಎಕ್ಸ್ಪ್ಲೈನ್ ಮಾಡ್ತೀನಿ ನಾನು. ಇದೊಂದು ಸಿಸ್ಟಮ್ ಇದೆ, ಇದಕ್ಕೆ ಏನೇ ಮಾಡಿದ್ರು, ಹೀಟ್ ನ ಸಪ್ಲೈ ಮಾಡಿದ್ರು, ರಿಮೂವ್ ಮಾಡಿದ್ರು ಪ್ರೆಷರ್ ಅನ್ನೋದು ವೇರಿ ಆಗಲ್ಲ. ನೋಡ್ತಿದ್ದೀರಾ ಪ್ರೆಷರ್ ಅಲ್ಲಿ ಮೀಟರ್ ಕಾಣಿಸ್ತಿದ್ದಿಲ್ಲ, ಈ ಮೀಟರ್ ಅಲ್ಲಿ ರೀಡಿಂಗ್ ಒಂದೇ ಇದೆ. ಸೊ ಇಂಥ ಪ್ರೋಸೆಸ್ ನಾವೇನಂತ ಕರಿತೀವಿ, ಐಸೋಬಾರಿಕ್ ಪ್ರೋಸೆಸ್ ಅಂತ ಕರಿತೀವಿ. ಈಗ ಇದಕ್ಕೆ ಏನಾದ್ರೂ ಹೀಟ್ ನ ಸಪ್ಲೈ ಮಾಡಿದ್ರೆ ಅದ್ರಲ್ಲಿ ಸ್ವಲ್ಪ ಅಮೌಂಟ್ ಆಫ್ ಎನರ್ಜಿ ಇಂಟರ್ನಲ್ ಎನರ್ಜಿ ಆಗಿ ಕನ್ವರ್ಟ್ ಆಗುತ್ತೆ, ಇನ್ ಮಿಕ್ಕಿದ್ದು ವರ್ಕ್ ಡನ್ ಬೈ ದ ಗ್ಯಾಸ್ ಆಗಿ ಅಪಿಯರ್ ಆಗುತ್ತೆ. ಸೊ ಹಾಗಾಗಿ ಫಸ್ಟ್ ಲಾ ಆಫ್ ಥರ್ಮೋಡೈನಮಿಕ್ಸ್, ಡೆಲ್ಟಾ ಕ್ಯೂ ಇಸ್ ಈಕ್ವಲ್ಸ್ ಟು ಡೆಲ್ಟಾ ಯು ಚೇಂಜ್ ಇನ್ ಇಂಟರ್ನಲ್ ಎನರ್ಜಿ ಪ್ಲಸ್ ವರ್ಕ್ ಡನ್. ವಾಲ್ಯೂಮ್ ಎಕ್ಸ್ಪ್ಯಾಂಡ್ ಆಗ್ತಿದೆ, ಹಾಗಾಗಿ ಎರಡೂ ರೀತಿಯಾಗಿ ಖರ್ಚು ಮಾಡ್ಕೊಳ್ಳುತ್ತೆ. ಗಮನಿಸ್ತಿದ್ದೀರಾ? ಅದೇ ಎನರ್ಜಿನ, ಹೀಟ್ ಎನರ್ಜಿನ ರಿಮೂವ್ ಮಾಡಿದ್ರೆ ಸ್ವಲ್ಪ ಇಂಟರ್ನಲ್ ಎನರ್ಜಿ ಕಮ್ಮಿ ಆಗತ್ತೆ, ಮತ್ತೆ ವಾಲ್ಯೂಮ್ ಆಫ್ ದ ಗ್ಯಾಸ್ ಕೂಡ ಕಂಪ್ರೆಸ್ ಆಗತ್ತೆ. ಇದರಲ್ಲಿ ಎರಡು ಕೇಸ್ ನ ಕನ್ಸಿಡರ್ ಮಾಡ್ತೇನೆ ಫಾರ್ ಆನ್ ಐಸೋಬಾರಿಕ್ ಪ್ರೋಸೆಸ್. ಐಸೋಬಾರಿಕ್ ಪ್ರೋಸೆಸ್ ಅಲ್ಲಿ ಕೇಸ್ ಒನ್ ಐಸೋಬಾರಿಕ್ ಎಕ್ಸ್ಪ್ಯಾನ್ಷನ್. ಐಸೋಬಾರಿಕ್ ಎಕ್ಸ್ಪ್ಯಾನ್ಷನ್ ಆದಾಗ ಡೆಲ್ಟಾ ಕ್ಯೂ ಪಾಸಿಟಿವ್ ಇತ್ತು, ಮತ್ತೆ ಐಸೋಬಾರಿಕ್ ಎಕ್ಸ್ಪ್ಯಾನ್ಷನ್ V2 is greater than V1. Final volume is greater than initial volume. Therefore work done, ಇಲ್ಲಿ ನೋಡಿ ಇಲ್ಲಿ ಈಕ್ವೇಶನ್ ಇದೆಯಾ, ಫೈನಲ್ ವಾಲ್ಯೂಮ್, ಇನಿಷಿಯಲ್ ವಾಲ್ಯೂಮ್. ಇದು ದೊಡ್ಡ ನಂಬರ್, ಇದು ಚಿಕ್ಕ ನಂಬರ್, ಪಾಸಿಟಿವ್ ಬರುತ್ತಾ, ವರ್ಕ್ ಡನ್ ಬೈ ದ ಗ್ಯಾಸ್ ಇಸ್ ಪಾಸಿಟಿವ್. ಆಲ್ಸೋ ಚೇಂಜ್ ಇನ್ ಇಂಟರ್ನಲ್ ಎನರ್ಜಿ ಕೂಡ ಪಾಸಿಟಿವ್ ಬರುತ್ತೆ. ಗ್ಯಾಸ್ ಎಕ್ಸ್ಪ್ಯಾಂಡ್ ಆಗ್ತಿದೆ ಪ್ರೆಷರ್ ಕಾನ್ಸ್ಟೆಂಟ್ ಇದ್ದು ಅಂತ ಹೇಳಿದ್ರೆ ನಮಗೆ ಫಸ್ಟ್ ಲಾ ಆಫ್ ಥರ್ಮೋಡೈನಮಿಕ್ಸ್ ಬರೆದ್ರೆ ಡೆಲ್ಟಾ ಕ್ಯೂ ಇಸ್ ಈಕ್ವಲ್ಸ್ ಟು ಡೆಲ್ಟಾ ಯು ಪ್ಲಸ್ ಡೆಲ್ಟಾ ಡಬ್ಲ್ಯೂ ಅಥವಾ ಪಿ ಡೆಲ್ಟಾ ಬಿ ಈ ತರ ಬರ್ಕೊಂತೀವಿ. ವರ್ಕ್ ಡನ್ ಇದು ಪಾಸಿಟಿವ್ ಇದೆ, ಇದು ವರ್ಕ್ ಡನ್. ಹೌದಾ? ವರ್ಕ್ ಡನ್ ಪಾಸಿಟಿವ್ ಇದೆ ಅಂದ್ರೆ ಇದು ಕೂಡ ಇರ್ಲೇಬೇಕು. ನೋಡಿ ಪ್ರೆಷರ್ ನ ಕಾನ್ಸ್ಟೆಂಟ್ ಇದ್ದಾಗ ಸೈಮಲ್ಟೇನಿಯಸ್ಲಿ ಇಂಟರ್ನಲ್ ಎನರ್ಜಿ ಕೂಡ ಇನ್ಕ್ರೀಸ್ ಆಗುತ್ತೆ, ಅಟ್ ದ ಸೇಮ್ ಟೈಮ್ ವಾಲ್ಯೂಮ್ ಕೂಡ ಚೇಂಜ್ ಆಗುತ್ತೆ, ಇನ್ಕ್ರೀಸ್ ಆಗುತ್ತೆ. ಇದನ್ನೇನಾದ್ರು ಇನ್ಕ್ರೀಸ್ ಮಾಡಿಲ್ಲ ಅಂದ್ರೆ
ಅದು ಐಸೋಥರ್ಮಲ್ ಪ್ರೋಸೆಸ್ ಆಗ್ತಿತ್ತು, ಹೌದಾ? ಹಾಗಾಗಿ ಇದನ್ನ ವೇರಿ ಮಾಡಿದ್ರೆ ಇದು ಕೂಡ ಇನ್ಕ್ರೀಸ್ ಆಗಲೇಬೇಕು ಬೈ ಡಿಫಾಲ್ಟ್ ಇನ್ ಅನ್ ಐಸೋಬಾರಿಕ್ ಪ್ರೋಸೆಸ್. ಡೆಲ್ಟಾ ಯು ಇಸ್ ಆಲ್ಸೋ ಪಾಸಿಟಿವ್. ಡೈರೆಕ್ಟ್ ರಿಸಲ್ಟ್ ಅಲ್ಲ, ಇಂಡೈರೆಕ್ಟ್ ಕಾನ್ಸಿಕ್ವೆಂಟ್ ರಿಸಲ್ಟ್ ಇದು. ಸೊ therefore in an isobaric expansion final volume is greater than initial volume. ಹಾಗಾದ್ರೆ ಫೈನಲ್ ಟೆಂಪರೇಚರ್ ಕೂಡ ಹೀಟ್ ನ ಸಪ್ಲೈ ಮಾಡ್ತಾರೆ, ವಾಲ್ಯೂಮ್ ಚೇಂಜ್ ಆಗ್ತಾ ಇದ್ರೆ ಅದ್ರ ಜೊತೆ ಟೆಂಪರೇಚರ್ ಕೂಡ ಚೇಂಜ್ ಆಗ್ತಾ ಇತ್ತು. ಹಾಗಾದ್ರೆ ಈ ಕೇಸ್ ನಲ್ಲಿ ಫೈನಲ್ ವಾಲ್ಯೂಮ್ ಇಸ್ ಗ್ರೇಟರ್ ದ್ಯಾನ್ ಇನಿಷಿಯಲ್ ವಾಲ್ಯೂಮ್. ದಟ್ ಇಸ್ T2 is greater than T1 ಅಥವಾ TF is greater than T1. ಇದನ್ನೇ ನಾವೇನಂತ ಕರಿತೀವಿ? ಐಸೋಬಾರಿಕ್ ಎಕ್ಸ್ಪ್ಯಾನ್ಷನ್ ಅಂತ ಕರಿತೀವಿ. The next case is case 2 isobaric compression. Isobaric compression, the process in which the pressure is kept constant and volume is being compressed. Volume compress ಆಗ್ತಾ ಇದೆ ನೋಡಿ. ಈ ಕೇಸ್ ನಲ್ಲಿ ಫೈನಲ್ ವಾಲ್ಯೂಮ್ is less than initial volume, V2 is less than V1, Vf is less than Vi. ಫೈನಲ್ ವಾಲ್ಯೂಮ್ ಇಸ್ ಲೆಸ್ ದ್ಯಾನ್ ಇನಿಷಿಯಲ್ ವಾಲ್ಯೂಮ್. ಕಂಪ್ರೆಸ್ ಮಾಡ್ಬೇಕಾದ್ರೆ ಹೀಟ್ ನ ಏನ್ ಮಾಡ್ತಾ ಇದೆ? ರಿಮೂವ್ ಮಾಡ್ತಾ ಇದೆ. ಆದ್ರೆ ವಾಲ್ಯೂಮ್ ಕಮ್ಮಿ ಆಗ್ತಿದ್ರೆ ಸೈಮಲ್ಟೇನಿಯಸ್ಲಿ ಅದ್ರ ಜೊತೆಗೇನೆ ಟೆಂಪರೇಚರ್ ಕೂಡ ಕಮ್ಮಿ ಆಗ್ತಿತ್ತು. ಹಾಗಾದ್ರೆ T2 is less than T1. ವಾಲ್ಯೂಮ್ ಇನ್ಕ್ರೀಸ್ ಆದ್ರೆ ಟೆಂಪರೇಚರ್ ಇನ್ಕ್ರೀಸ್ ಆಗುತ್ತೆ, ವಾಲ್ಯೂಮ್ ಡಿಕ್ರೀಸ್ ಆದ್ರೆ ಟೆಂಪರೇಚರ್ ಕೂಡ ಡಿಕ್ರೀಸ್ ಆಗುತ್ತೆ. ಯಾವ್ದ್ರಲ್ಲಿ? ಐಸೋಬಾರಿಕ್ ಪ್ರೋಸೆಸ್ ನಲ್ಲಿ. ಸೊ ಹಾಗಾಗಿ ಈ ಇಂಪಾರ್ಟೆಂಟ್ ರಿಸಲ್ಟ್ ನ ನೋಟಿಸ್ ಮಾಡಬೇಕು. ವರ್ಕ್ ಡನ್ ಏನಾಗುತ್ತೆ ನೋಡಿ, V2 is less than V1. ಈ ನಂಬರ್ ದೊಡ್ಡದಾಗಿತ್ತು, ಇದು ಚಿಕ್ಕದಾಗಿತ್ತು. ವರ್ಕ್ ಡನ್ ಇಸ್ ನೆಗೆಟಿವ್. Therefore by default delta U is also negative. ಡೆಲ್ಟಾ ಯು ಕೂಡ ನೆಗೆಟಿವ್ ಆಗಲೇಬೇಕು. ಈಗ PV ಡಯಾಗ್ರಾಮ್ ನ ಬರೀತೀನಿ. ಫಾರ್ an isobaric expansion, ಇದೇನಿದು? ಎಕ್ಸ್ಪಾನ್ಷನ್. ಸೊ ಐಸೋಬಾರಿಕ್ ಎಕ್ಸ್ಪಾನ್ಷನ್ ಮಾಡಿದ್ರೆ ಪ್ರೆಷರ್ ಕಾನ್ಸ್ಟೆಂಟ್ ಇರಬೇಕು, ದ ವಾಲ್ಯೂಮ್ ಶುಡ್ ಇನ್ಕ್ರೀಸ್. ಇದೇನಿದು? P1 V1 ಎಕ್ಸ್ಪ್ಯಾಂಡ್ ಆಗಿ ಇಲ್ಲಿಗೆ ಬಂದು P1 V2 ನೇ ಆಯ್ತು. ಪ್ರೆಷರ್ ಕಾನ್ಸ್ಟೆಂಟ್ ಇದೆ, ವಾಲ್ಯೂಮ್ ಮಾತ್ರ ಚೇಂಜ್ ಆಯ್ತು. ಈಗ ಈ ಏರಿಯಾನ ಫೈಂಡ್ ಔಟ್ ಮಾಡಿದ್ರೆ ನಮ್ಗೆ ಏನ್ ಸಿಗತ್ತೆ? ವರ್ಕ್ ಸಿಗತ್ತೆ. W is equals to ಇದೇನಿದು? ಡೆಲ್ಟಾ ವಿ. ಇದೇನಿದು? P into delta V ಅಥವಾ V2 minus V1. ಅದೇ ಏನಾದ್ರೂ ಐಸೋಬಾರಿಕ್ ಕಂಪ್ರೆಷನ್ ಆದ್ರೆ ನಮ್ಗೆ ಕರ್ವ್ ಈ ತರ ಸಿಗತ್ತೆ. ದ ವಾಲ್ಯೂಮ್ ಇಸ್ ಬೀಂಗ್ ಡಿಕ್ರೀಸ್. ಇದು P1 V1 ಆದ್ರೆ ಇದು P1 V2 ಆಗತ್ತೆ. ದ ಕರ್ವ್ ವಿಲ್ ಗೋ ಇನ್ ರಿವರ್ಸ್ ಡೈರೆಕ್ಷನ್. ಇದು ಈ ಕಡೆಗೆ ಹೋಯ್ತು, ಅದು ಈ ಕಡೆಗೆ ಬಂತು, ಹೌದಾ? ಸೊ ದ ಏರಿಯಾ ಅಂಡರ್ ದಿಸ್ ಒನ್ ಇಸ್ ಅಗೇನ್ P delta V, ಬಟ್ ಈ ಕೇಸ್ ನಲ್ಲಿ ನೆಗೆಟಿವ್ ಬರುತ್ತೆ. ಮೇಕ್ ಎ ನೋಟ್ ಆನ್ ದಿಸ್ ಒನ್. ವಿ ವಿಲ್ ಹ್ಯಾವ್ one small discussion. Polytropic process remove ಮಾಡ್ಲಿಕ್ಕೆ ಹೊರಟಿದ್ದೀನಿ. Done. Next is polytropic process. ಏನು ಇಲ್ಲ, ಒಂದು ಸಿಂಪ್ಲಿಫೈಡ್ ಈಕ್ವೇಶನ್ ಎಲ್ಲದನ್ನ ಮಿಕ್ಸ್ ಮಾಡಿ ಒಂದು ಈಕ್ವೇಶನ್ ಕೊಡ್ತೀನಿ. ಪಾಲಿಟ್ರೋಪಿಕ್ ಪ್ರೋಸೆಸ್. ನಮಗೆ ಐಡಿಯಲ್ ಗ್ಯಾಸ್ ಈಕ್ವೇಶನ್ PV is equal to mu RT ನೆನಪಿದೆ. ಐಸೋಬಾರಿಕ್ ಪ್ರೋಸೆಸ್ ಗೆ ಅಪ್ಲೈ ಮಾಡಿದ್ರೆ PV is equals to ಕಾನ್ಸ್ಟೆಂಟ್ ಬಂತು, ಹೌದಾ? ಅದೇ ನಾವೇನಾದ್ರು ಅಡಿಯಾಬೆಟಿಕ್ ಪ್ರೋಸೆಸ್ ಗೆ ಅಪ್ಲೈ ಮಾಡಿದ್ರೆ PV to the power of gamma is equals to ಕಾನ್ಸ್ಟೆಂಟ್ ಬಂತು. ಇದು ಐಸೋಥರ್ಮಲ್, ಇದು ಅಡಿಯಾಬೆಟಿಕ್. ನೆಕ್ಸ್ಟ್ ಐಸೋಬಾರಿಕ್ ಗೆ P is equals to ಕಾನ್ಸ್ಟೆಂಟ್